ಹಾಯ್ ಹಲೋ ನಮಸ್ತೆ. ಏನಪ್ಪ ವಿಶೇಷ ಅಂದರೆ ಇದು ಅಂಗಾರಿಕ ಸಂಕಷ್ಟ ಐತಿ, ಅದರ ಸಂಬಂಧ ಸಾಬುದಾನಿ ಮಾಡತ್ತೀನಿ. ನಾ ಮೊದಲೇ ಮೆಣಸಿನಕಾಯಿ ಮತ್ತು ಬಟಾಟೆ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಶೇಂಗಾ ಮಿಕ್ಸರ್ ಮಾಡತ್ತೀನಿ. ಶೇಂಗಾ ಸಣ್ಣಗೆ ಮಾಡ್ಕೊಡ್ಲಿ ರೀ ಸಾಬುದಾನಿನಾಗ ತಿನ್ನಕ್ಕೆ ಸ್ವಲ್ಪ ಟೇಸ್ಟ್ ಆಗ್ತೈತಿ. ಗ್ಯಾಸ್ ಆನ್ ಮಾಡ್ತೀವಿ. ಗ್ಯಾಸ್ ಆನ್ ಆದ ಕೂಡಲೇ ಕಡೆ ಬಿಸಿ ಆಗ್ತೈತಿ. ಕಡೆ ಬಿಸಿ ಆದ ಕೂಡಲೇ ನಾವು ಮಾಡ್ತೀವಿ ಅದನ್ನ 2 ಚಮಚಿ ಎಣ್ಣೆ ಹಾಕ್ತೀವಿ. ಇವತ್ತಂತರೂ ಅಡುಗೆ ಮಾಡಕ್ಕೆ ಭಾಳ ಖುಷಿ ಆಗತೈತಿ. ಈಗ ಎಣ್ಣೆ ಬಿಸಿ ಆತ್ರಿ. ಎಣ್ಣೆ ಬಿಸಿ ಆದ ಕೂಡಲೇ ಕಟ್ ಮಾಡಿದ ಬಟಾಟೆ ಹಾಕ್ತೀವಿ. ಕಟ್ ಮಾಡಿದ ಬಟಾಟೆ ಸ್ವಲ್ಪ ಏನು ಮಾಡ್ತೀವಿ, ಎಣ್ಣೆಗೆ ಫ್ರೈ ಮಾಡ್ತೀವಿ. ಅದು ಬ್ರೌನ್ ಕಲರ್ ಆಗ್ಬೇಕು ರೀ. ಆಮೇಲೆ ನಾವು ಇಲ್ಲಿ ಏನೇನು ತೊಗೊಂಡು ವಸ್ತು ಎಲ್ಲ ತೋರಿಸಿನಿ ರೀ. ಇಲ್ಲಿ ಬ್ರೌನ್ ಕಲರ್ ಬಟಾಟೆ ಆಗಬೇಕು. ಅದನ್ನು ನಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಮಿಕ್ಸ್ ಮಾಡೀವ್ರಿ. ಈಗ ಮೆಣಸಿನ್ಕಾಯಿ ರೀ ಮತ್ತು ಶೇಂಗಾ ಇತ್ತಲ್ರಿ ಮಿಕ್ಸರ್ ಮಾಡಿದ, ಮತ್ತು ಶೇಂಗಾನು ಅದನ್ನೇ ಹಾಕ್ತೀನಿ. ಎಲ್ಲನೂ ಚೆಂದಂಗೆ ಫ್ರೈ ಮಾಡ್ತಾ ಇರ್ತೀನಿ. ಇವತ್ತು ಯಾಕೆ ಮಾಡತ್ತೇನೆ ಅಂದ್ರೆ ಮಮ್ಮಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರ ಸಂಬಂಧ ನಾನು ಇವತ್ತು ಸಾಬುದಾನಿ ಮಾಡತ್ತೀನಿ. ನೆನೆಸಿಟ್ಟಿದ್ದ ಸಾಬುದಾನಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡತ್ತೀನಿ. ಏನು ಮಾಡೋಣ ಅಂದ್ರೆ 5 ನಿಮಿಷ ಮುಚ್ಚಿಡೋದು. ಒಂದು 5 ನಿಮಿಷ ಆದ ಕೂಡಲೇ ಬನ್ನಿರಿ. ಬಂದ ಕೂಡಲೇ ಸ್ವಲ್ಪ ಮ್ಯಾಗಿಂದ ತಳಗಿಂದ ಮ್ಯಾಗ್ ಮಾಡೀನಿ. ಅದು ಬ್ಯಾಸ್ರಾಗತ್ತೈತೆ ಅಂತೇಳಿ ಹಿಂಗೆ ಎತ್ತು ತೊಗೋತೀನಿ ರೀ. ಈಗಂತೂ ಸಾಬುದಾನಿ ಅಂತೂ ರೆಡಿ ಆಗೈತಿ. ಈಗ ನಮ್ಮ ಮಮ್ಮಿಗೆ ಕೊಡ್ತೀನಿ. ಹೋಗಿ ನೋಡಿರಿ ಹೆಂಗೆ ಐತಿ, ನೀವು ಸ್ವಲ್ಪ ನೋಡಿ ಕಮೆಂಟ್ ಮಾಡಿರಿ. ನಿಮಗೂ ಬೇಕಾದ್ರೆ ನಮ್ಮ ಮನೆಗೆ ಬರ್ರಿ, ಇವತ್ತು ಕೊಡ್ತೀನಿ. ನಮ್ಮ ಮಮ್ಮಿಗಂತೂ ಹಸುವಾಗಿರ್ಬೋದು ರೀ, ಯಾಕಂದ್ರೆ ಉಪವಾಸ ಹಿಡ್ದಾಳು. ನೋಡೋಣ್ರಿ ಮಮ್ಮಿ ತಿಂದು ಕೂಡಲೇ ರಿಯಾಕ್ಷನ್ ಏನು ಕೊಡ್ತಾಳೆ ಅಂತೇಳಿ ಅಂಜ್ಕೊತ ತಿನ್ನತ್ತಾಳೆ ನೋಡ್ರಿ ಆಕಿನು. ನಾ ಮಾಡಿ ಸಾಬುದಾನಿ ಅಂತೂ ಚಲೋ ಐತೆ ಅಂದಂಗೆ ಆತ್ರಿ. ಥ್ಯಾಂಕ್ ಯು ರೀ.